ದಿವ್ಯಾ ಸುರೇಶ್ ಕನ್ನಡ ಬಿಗ್ ಬಾಸ್ನ ಮಾಜಿ ಸ್ಪರ್ಧಿ. ರೀಲ್ನಲ್ಲಿ ಹೀರೋಯಿನ್ ಆಗಿ ಮಿಂಚಿದ್ದ ಮಿಂಚುಳ್ಳಿ ಈಗ ಬೇರೆಯದ್ದೇ ವಿಷಯಕ್ಕೆ ಸುದ್ದಿಯಾಗಿದ್ದಾರೆ. ಅತಿ ವೇಗ, ನಿರ್ಲಕ್ಷ್ಯದ ಚಾಲನೆಯಿಂದ ಬೈಕ್ಗೆ ಗುದ್ದಿದ್ದಲ್ಲದೆ ಘಟನೆಯಲ್ಲಿ ಮಹಿಳೆ ಕಾಲಿಗೆ ಗಂಭೀರ ಗಾಯವಾಗಿದ್ರೂ ಲೆಕ್ಕಿಸದೆ ಸ್ಥಳದಿಂದ ಎಸ್ಕೇಪ್ ಆಗಿದ್ದಾರೆ. ಕನಿಷ್ಠ ಮಾನವೀಯತೆಗೂ ಕಾರ್ ನಿಲ್ಲಿಸದೆ ಕಾಲ್ಕಿತ್ತ ದಿವ್ಯಾ ವಿರುದ್ಧ ಹಿಟ್ ಅಂಡ್ ರನ್ ಕೇಸ್ ಫೈಲ್ ಆಗಿದೆ. ದಿವ್ಯಾ ಸುರೇಶ್ ಬಿಗ್ ಬಾಸ್ ಮಾಜಿ ಸ್ಪರ್ಧಿ. ಹಲವು ಸೀರಿಯಲ್ಗಳಲ್ಲಿ ನಾಯಕ ನಟಿಯಾಗಿ ಮಿಂಚಿದ್ದ ಚಂದುಳ್ಳಿ ಚೆಲುವೆ. ಆದ್ರೀಗ ಈಕೆ ಮಾಡಿರುವ ಕೃತ್ಯ ಭಾರಿ ಆಕ್ರೋಶಕ್ಕೆ ಕಾರಣ ಆಗಿದೆ. ಮಾನವೀಯತೆ ಮರೆತು ಮೃಗೀಯವಾಗಿ ನಡೆದುಕೊಂಡ ದಿವ್ಯಾ ನಡೆಗೆ ಟೀಕೆ ವ್ಯಕ್ತವಾಗ್ತಾ ಇದೆ. ದಿನಾಂಕ ಅಕ್ಟೋಬರ್ 4, ಸಮಯ ಮಧ್ಯರಾತ್ರಿ 1:30, ಸ್ಥಳ ಬ್ಯಾಟರಾಯನಪುರದ ಎಂಎಂ ರಸ್ತೆ. ಪ್ರಕರಣ ಹಿಟ್ ಅಂಡ್ ರನ್. ಈಗ ಅರ್ಥ ಆಯ್ತು ಅಲ್ವಾ ಈ ದಿವ್ಯಾ ಸುರೇಶ್ ಮಾಡಿದ ಕೃತ್ಯ ಎಂತದ್ದು ಅಂತ. ಅಕ್ಟೋಬರ್ 4ರಂದು ಬ್ಯಾಟರಾಯನಪುರದ ಎಂಎಂ ರಸ್ತೆಯಲ್ಲಿ ಮಧ್ಯರಾತ್ರಿ ಸುಮಾರು 1:30ಕ್ಕೆ ವೇಗವಾಗಿ ಕಾರು ಚಲಾಯಿಸಿಕೊಂಡು ಬಂದ ದಿವ್ಯಾ ಬೈಕ್ ಒಂದಕ್ಕೆ ಗುದ್ದಿದ್ದಾರೆ. ಇಷ್ಟಾಗಿದ್ರೆ ಏನೋ ಕೆಟ್ಟಗಳಿಗೆ ಅಚಾತುರ್ಯ ಸಂಭವಿಸಿತು ಅಂತ ಸುಮ್ಮನಾಗಬಹುದಿತ್ತು. ಆದ್ರೆ ದಿವ್ಯಾ ಆಕ್ಸಿಡೆಂಟ್ ಮಾಡಿದ್ದಷ್ಟೇ ಅಲ್ಲ, ರಸ್ತೆಯಲ್ಲಿ ಬಿದ್ದು ಒದ್ದಾಡ್ತಾ ಇದ್ದವರು ಸತ್ತಿದ್ದಾರೋ ಬದುಕಿದ್ದಾರೋ ಅಂತಲೂ ತಿರುಗಿ ನೋಡದೆ ಅಮಾನವೀಯತೆ ಮೆರೆದು ಸ್ಥಳದಿಂದ ಪರಾರಿಯಾಗಿದ್ದಾರೆ. ನಟಿಯ ಅತಿ ವೇಗ, ನಿರ್ಲಕ್ಷ್ಯದ ಚಾಲನೆಯಿಂದ ಅಪಘಾತ. ಘಟನೆಯಲ್ಲಿ ಗಾಯಾಳು ಅನಿತಾ ಮೊಣಕಾಲು ಚಿಪ್ಪು ಮುರಿತ. ನಮ್ಮ ಕಡೆಯಿಂದನೇ ತಪ್ಪಾಗಿರ್ಬೋದು, ಅವ್ರ ಕಡೆಯಿಂದನೇ ತಪ್ಪಾಗಿರ್ಬೋದು. ನಾವು ಅದನ್ನ ಹೇಳ್ತಾ ಇಲ್ಲ. ಮಾನವೀಯತೆ ದೃಷ್ಟಿ ಇಟ್ಕೊಳ್ಳಿ. ಅವರು ಸೆಲೆಬ್ರಿಟಿನೇ ಆಗಿರ್ಬೋದು, ಇಲ್ಲ ಬೇರೆ ಇನ್ಯಾರೇ ಆಗಿರ್ಬೋದು, ದೊಡ್ಡ ವ್ಯಕ್ತಿನೇ ಆಗಿರ್ಬೋದು, ಗಣ್ಯ ವ್ಯಕ್ತಿನೇ ಆಗಿರ್ಬೋದು, ದಯವಿಟ್ಟು ನಮ್ಮಂತ ಬಡವ್ರಿಗೆ ಹಿಂಗ್ ಮಾಡಿದಾಗ ಬಂದು ಅವರು ನಮ್ಮನ್ನ ನೋಡೋದಲ್ಲಿ ಹಾಸ್ಪಿಟ್ಲಿಗೆ ಸೇರ್ಸಿದ್ರೆ ಸಾಕಾಗಿತ್ತು. ಅವತ್ತು ಸುತ್ತ ಯಾರು ಇಲ್ಲ, ಪೊಲೀಸವ್ರು ಬಂದಿಲ್ಲ ಅಂದ್ರೆ ನಮ್ ಗತಿ ಏನು? ಟೈಲರಿಂಗ್ ಮಾಡ್ತಾ ಇದ್ದೆ, ಕಾಲ್ ನೋಡಿ ಹಿಂಗಾಗಿದೆ, ನಾನು ಏನ್ ಮಾಡ್ಕೊಂಡು ಜೀವನ ಮಾಡ್ಲಿ? ಈಗ ನಾವು ದುಡಿಬೇಕು ತಿನ್ಬೇಕು ಹಂಗಿರೋದು. ಆ ತರ ಪರಿಸ್ಥಿತಿ. ನಾನು ಟೈಲರಿಂಗ್ ಮಾಡ್ತಿದ್ದೆ ಮನೇಲಿ, ದುಡಿಬೇಕು ತಿನ್ಬೇಕು ಅಂತ ಟೈಮಲ್ಲಿ ಹಿಂಗ ಆಗೋಯ್ತು. ಈಗಿನ್ ನಾನು 1 ವರ್ಷದವರೆಗೂ ನಾನು ಏನು ಮಾಡಕ್ಕಾಗಲ್ಲ ಮ್ಯಾಮ್. ಏನ್ ಮಾಡ್ಬೇಕಂತಾನೆ ಗೊತ್ತಾಗ್ತಿಲ್ಲ. ಅಷ್ಟು ಪರಿಸ್ಥಿತಿ ನಮ್ ತುಂಬಾ. ನಾವು ಸಾಲ ಮಾಡಿನೇ ಇವಾಗೆಲ್ಲ ಮಾಡಿರೋದು. ಅದೇನೇ ಹೇಳಿ, ಅಲ್ಪನಿಗೆ ಐಶ್ವರ್ಯ ಬಂದ್ರೆ ಅರ್ಧರಾತ್ರಿಯಲ್ಲಿ ಕೊಡೆ ಹಿಡ್ದಂಗೆ ಈ ನಟಿ ದಿವ್ಯಾ ಸುರೇಶ್ ತಮ್ಮ ಹುಮ್ಮು ಬಿಮ್ಮು ಬಿಟ್ಟು ಮಾನವೀಯತೆನೇ ಮುಖ್ಯ ಅಂತ ಅವತ್ತು ತಮ್ಮ ಕಾರ್ನಿಂದ ಇಳಿದು ಗಾಯಾಳುವನ್ನ ಆಸ್ಪತ್ರೆಗೆ ಸೇರಿಸಿದ್ರೆ ಇವತ್ತು ಅನಿತಾರಿಗೆ ಈ ಸ್ಥಿತಿ ಬರ್ತಾ ಇರಲಿಲ್ಲ. ಸದ್ಯ ಈ ಪ್ರಕರಣ ತನಿಖೆ ಹಂತದಲ್ಲಿದ್ದು ಮುಂದೆ ಈ ಹಿಟ್ ಅಂಡ್ ರನ್ ಕೇಸ್ ಯಾವ ರೂಪ ತಾಳುತ್ತೆ ಕಾದು ನೋಡಬೇಕಿದೆ. ಅಂಕಿತಾ ರೈ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.